ಒಂದು ಕಾಲದಲ್ಲಿ ಹಸಿರು ತುಂಬಿದ ಕಾಡೊಂದಿತ್ತು. ಅಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ಆ ಕಾಡಿನಲ್ಲಿ ಎರಡು ಹತ್ತಿರದ ಸ್ನೇಹಿತರು ಇದ್ದರು, ಮಂಗ ಮತ್ತು ಕಾಡುಕೋಣ. ಮಂಗವು ತನ್ನ ಬುದ್ಧಿವಂತಿಕೆಗಾಗಿ ಪ್ರಸಿದ್ಧವಾಯಿತು ಮತ್ತು ಕೋಣ ತನ್ನ ನಿರ್ಣಾಯಕ ನಂಬಿಕೆಗೆ ಪ್ರಸಿದ್ಧವಾಯಿತು. ಮಂಗ ಮತ್ತು ಕೋಣ ಪ್ರತಿದಿನವೂ ಕಾಡಿನಲ್ಲಿ ತಿರುಗಾಡುತ್ತಾ, ಆಟವಾಡುತ್ತಾ ಎಲ್ಲಿ ಯಾವ ಸಿಹಿಯಾದ ಹಣ್ಣುಗಳು ಇರುವವು ಎಂದು ಹುಡುಕುತ್ತಿದ್ದರು. ಆದರೆ ಮಂಗನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಪಿತೂರಿ ಇರುತ್ತಿತ್ತು. ತನ್ನ ಸ್ನೇಹಿತನಾದ ಕೋಣನಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಇಲ್ಲದ ಕಾರಣ ಅದನ್ನು ಮೋಸ ಮಾಡುವುದು ಸುಲಭವೆಂದು ಮಂಗ ಆಲೋಚಿಸಿತು. ಒಂದು ದಿನ ಮಂಗವು ಹಣ್ಣುಗಳಿಗಾಗಿ ಹುಡುಕುತ್ತಿದ್ದಾಗ ಅದಕ್ಕೆ ಒಂದು ವಿಶೇಷವಾದ ಹಣ್ಣು ಕಂಡಿತು. ಅದು ಬೇರೆಯ ಹಣ್ಣುಗಳಿಗೆ ಹೋಲಿಸಿದರೆ ಅದು ತುಂಬಾ ಸಿಹಿಯಾಗಿತ್ತು ಮತ್ತು ಅತಿ ರುಚಿಯಾಗಿತ್ತು. ಮಂಗವು ಆ ಹಣ್ಣನ್ನು ಕಿತ್ತಿದ್ದು ತನ್ನ ಸ್ನೇಹಿತನಾದ ಕೋಣನಿಗೆ ಹೇಳಿತು, "ನಾನು ದೇವರಿಗೆ ಸಮರ್ಪಿಸಲು ಈ ವಿಶೇಷ ಹಣ್ಣನ್ನು ತಂದಿದ್ದೇನೆ" ಎಂದು. ಕೋಣವು ಮುಗ್ಧವಾಗಿ, "ಹೌದು, ದೇವರು ಇದನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ" ಎಂದು ನಂಬಿತು. ಅದು ದೇವರ ಭಕ್ತನಾಗಿದ್ದು, ಏನಾದರೂ ದೇವರಿಗೆ ಸಂಬಂಧಿಸಿದಾಗ ಸತ್ಯ ಹೇಳುವುದು ಅತ್ಯಂತ ಮುಖ್ಯ ಎಂದು ನಂಬಿ ಅದೆಲ್ಲದರ ಮೇಲೆ ನಂಬಿಕೆ ಇಟ್ಟುಕೊಂಡಿತ್ತು. ಆದರೆ ಮಂಗನ ಮನಸ್ಸಿನಲ್ಲಿ ಒಂದು ಷಡ್ಯಂತ್ರ ಇತ್ತು. ಹಣ್ಣನ್ನು ತಿನ್ನಲು ಬಯಸಿದ ಮಂಗವು ಅದು ದೇವರಿಗೆ ಸಮರ್ಪಿಸಿದ ಮೇಲೆ ತಿನ್ನಲು ಸಾಧ್ಯವಿಲ್ಲ ಎಂಬ ಕಾರಣದಿಂದ, "ನೋಡು, ನಾನು ಹಣ್ಣನ್ನು ಸಮರ್ಪಿಸಲೇಬೇಕು, ಆದರೆ ದೇವರು ಇದನ್ನು ಸ್ವೀಕರಿಸುತ್ತಿಲ್ಲ, ಏನಾದರೂ ತಪ್ಪಾಗಿದೆ" ಎಂದು ಹೇಳಿತು. ಕೋಣವು ಇದನ್ನು ಕೇಳಿ ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಬಯಸಿತು. "ಏನಾದರೂ ಸರಿಪಡಿಸಲು ನಾನು ಏನು ಮಾಡಬಹುದು" ಎಂದು ಕೇಳಿತು. "ನೀನು ದೇವರನ್ನು ಪೂಜಿಸಲು ಹಣ್ಣನ್ನು ಯಾವುದೇ ಪ್ರಾಣಿಯೂ ತಿನ್ನಬಾರದು ಎಂದು ವ್ರತ ಮಾಡಬೇಕು. ಹಾಗೆ ಮಾಡಿದರೆ ದೇವರು ಖಂಡಿತ ಈ ಹಣ್ಣನ್ನು ಒಪ್ಪಿಕೊಳ್ಳುತ್ತಾರೆ" ಎಂದು ಮಂಗ ಕೋಣನಿಗೆ ಹೇಳಿತು. ಈ ಸಲಹೆಯನ್ನು ಕೋಣವು ಹಂಬಲದಿಂದ ಸ್ವೀಕರಿಸಿತು. ಅದು ದೇವರ ಪೂಜೆಯಲ್ಲಿ ತನ್ನ ಪ್ರಯತ್ನಗಳನ್ನು ಮುಂದುವರಿಸಿತು. ಇದು ದೈನಂದಿನ ಕೆಲಸವಾಗಿ ಮಾರ್ಪಟ್ಟಿತು. ದಿನದ ಎಲ್ಲ ಪ್ರಾಣಿಗಳಿಗೆ ಕೋಣವು ಎಚ್ಚರಿಕೆ ನೀಡಲು ಹೋದಾಗ ಮಂಗವು ತಕ್ಷಣವೇ ಹಣ್ಣನ್ನು ತಿನ್ನುವುದು ಎಂದು ನಿರ್ಧರಿಸಿತು. ಮಂಗವು ಪ್ರತಿದಿನವೂ ಕೋಣವು ಆಚೆ ಹೋದಾಗ ಹಣ್ಣುಗಳನ್ನು ತಿನ್ನಲು ಹೋಗುವುದಾಗಿತ್ತು. ಇದು ದಿನಗಳ ಕಾಲ ಹೀಗೆ ಮುಂದುವರಿಯಿತು. ಕೋಣ ಮಂಗನನ್ನು ಸಂಪೂರ್ಣವಾಗಿ ನಂಬಿತ್ತು ಮತ್ತು ಅದರ ಹಿನ್ನೆಲೆಯಲ್ಲಿ ಏನು ನಡೆಯುತ್ತಿದೆ ಎಂದು ಯೋಚಿಸಲು ಸಹ ಸಾಧ್ಯವಾಗಲಿಲ್ಲ. ಒಂದು ದಿನ ಕೋಣವು ದೇವರನ್ನು ಪೂಜೆ ಮಾಡಲು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಶ್ರಮಿಸುತ್ತಿದ್ದಾಗ, ಅದು ದೇವರನ್ನು ಪೂಜಿಸುತ್ತಿದ್ದಾಗ ಮಂಗವು ಹಣ್ಣನ್ನು ತಿನ್ನಲು ತಕ್ಷಣವೇ ಬಯಸಿತು. ಕೋಣವು ತನ್ನ ಸ್ನೇಹಿತನಿಗೆ ನೀಡಿದ ನಂಬಿಕೆಯಿಂದ, ಅಸಹಾಯಕತೆಯಿಂದ, ಮಂಗನ ಧರ್ಮದ ಮೇಲೆ ಶ್ರದ್ಧೆಯಿಂದ ತನ್ನ ಕೆಲಸವನ್ನು ಮುಂದುವರೆಸಿತು. ಆದರೆ ಕೊನೆಯದಾಗಿ ಅದು ಪೂಜೆಯನ್ನು ಮುಗಿಸಿದ ನಂತರ ಮತ್ತೆ ಹಣ್ಣನ್ನು ನೋಡಿದಾಗ ಯಾವುದೋ ತಪ್ಪಾಗಿದೆ ಎಂದು ಅನುಮಾನವಾಯಿತು. ಕೋಣವು ಯೋಚಿಸಿತು, ಮಂಗವು ಹಣ್ಣನ್ನು ಕಿತ್ತಿದ್ದು ದೇವರಿಗೆ ಸಮರ್ಪಿಸುತ್ತಿದೆ, ಆದರೆ ದೇವರು ಹಣ್ಣನ್ನು ಸ್ವೀಕರಿಸುತ್ತಿಲ್ಲ, ಇದು ಸಾಧ್ಯವಿಲ್ಲ. ಅಂತಿಮವಾಗಿ ಕೋಣವು ತನ್ನ ಸ್ನೇಹಿತನ ಮೇಲೆ ನಿಗಾ ವಹಿಸಿತು. ಮಂಗವು ತನ್ನ ಷಡ್ಯಂತ್ರವನ್ನು ಮತ್ತೆ ಬಳಸಲು ಪ್ರಯತ್ನಿಸುತ್ತಿದ್ದಾಗ ಕೋಣ ಹೀಗೆ ನೆಗೆಯುತ್ತಾ, "ಮಂಗ, ನಿನಗೆ ದೇವರೇನಾದರೂ ಬೇಕೇನು? ಅಥವಾ ನಿನಗೆ ಹಣ್ಣನ್ನು ತಿನ್ನಲು ಆಸೆ ಇದೆಯೇ" ಎಂದು ಕೇಳಿತು. ಮಂಗವು ದ್ವಿಚರಿತ್ಯವನ್ನು ತೋರಿಸದೆ ತನ್ನ ತಪ್ಪು ಒಪ್ಪಿಕೊಂಡಿತು. ಕೋಣ ಬುದ್ಧಿವಂತಿಕೆಯಿಂದ, "ನಿನಗೆ ದೇವರ ಮುಖಾಂತರ ಸತ್ಯವನ್ನು ಅರಿಯಬೇಕು" ಎಂದು ಹೇಳಿತು. ಈ ಮೂಲಕ ಮಂಗವು ತಾನು ಮಾಡಿದ ತಪ್ಪನ್ನು ಅರ್ಥಮಾಡಿಕೊಂಡಿತು ಮತ್ತು ಕೊನೆಯದಾಗಿ ಮಂಗವು ತನ್ನ ಸ್ನೇಹಿತನನ್ನು ಎಂದೂ ಮೋಸ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಿತು.